ಹೊಸನಗರ ವಿಧಾನಸಭಾ ಕ್ಷೇತ್ರದ ಕೂಗು ಮತ್ತೆ ಪ್ರತಿಧ್ವನಿಸಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಮೊನ್ನೆಯಷ್ಟೇ ಕರುಣಾಕರ್ ಶೆಟ್ಟಿ ಅವರು ಹೊಸನಗರದ 30 ಗ್ರಾಮ ಪಂಚಾಯಿತಿಗಳಿಗೆ ಸೈಕಲ್ನಲ್ಲಿಯೇ 400ರಿಂದ 425 ಕಿಲೋಮೀಟರ್ ಸಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಮನವಿ ಪತ್ರವನ್ನು ಸ್ವೀಕರಿಸಿ ಇದರ ನೇತೃತ್ವವನ್ನು ವಹಿಸಿರುವಂಥ ಮೂಲೆಗದ್ದೆ ಮಠದ ಶ್ರೀಗಳಿಗೆ ಒಪ್ಪಿಸಿದ್ದಾರೆ. ಈ ಹೋರಾಟವನ್ನು ಮತ್ತೆ ಬಲಪಡಿಸಲು ಹೊಸನಗರದಿಂದ ಶಿವಮೊಗ್ಗದ ತನಕ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಪೂರ್ವಭಾವಿ ಸಭೆಯನ್ನು ಇದೇ ಫೆಬ್ರವರಿ 12ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಗಾಯತ್ರಿ ಮಂದಿರದಲ್ಲಿ ಮೂಲೆಗದ್ದೆ ಶ್ರೀಗಳ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಾರ್ವಜನಿಕರು ಸೇರಿ ಹೋರಾಟದ ರೂಪರೇಷವನ್ನು ತಯಾರಿಸಬೇಕಾಗಿದೆ. ಈ ಹೋರಾಟದ ಕಾವನ್ನು ಹೆಚ್ಚಿಸಬೇಕಾಗಿದೆ. 2028ರ ವಿಧಾನಸಭಾ ಕ್ಷೇತ್ರ ಪುನರ್ ವಿಂಗಡಣೆಯಲ್ಲಿ ಹೊಸನಗರ ವಿಧಾನಸಭಾ ಕ್ಷೇತ್ರ ಆಗಲೇಬೇಕಾಗಿದೆ. ಇದು ಹೊಸನಗರದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. 12ನೇ ತಾರೀಕು ನಡೆಯುವ ಈ ಪೂರ್ವಭಾವಿ ಸಭೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವ ಮೂಲಕ ಹೊಸನಗರವನ್ನು ವಿಧಾನಸಭಾ ಕ್ಷೇತ್ರ ಮಾಡಲು ಹೋರಾಡೋಣ.